ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಬೀದರ್ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಬೀದರ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾರ್ಯದರ್ಶಿಯಾದ ಪರಮೇಶ್ವರ್ ಪಾಲೇಕರ್ ಅವರು ಇಲಾಖೆಯ ನಿರ್ದೇಶಕರು ಮತ್ತು ಹೈಕೋರ್ಟ್ ನಿರ್ದೇಶನವನ್ನು ಗಾಳಿಗೆ ತೂರಿ ನಗರದ ಹಳದಕೆರೆ ತರಕಾರಿ ಮಾರುಕಟ್ಟೆಯಲ್ಲಿರುವ ಮಳಿಗೆಗಳನ್ನು ತರಾತುರಿಯಲ್ಲಿ ಲೀಸ್ ಕಮ್ ಸೇಲ್ ಒಪ್ಪಂದಕ್ಕೆ ಮಾಡಿಕೊಟ್ಟಿದ್ದಾರೆ ಮತ್ತು ಹಳ್ಳದಕೆರೆ ಬಳಿ ಎಪಿಎಂಸಿಯಿಂದ ನಿರ್ಮಿಸಲಾಗಿರುವ ತರಕಾರಿ ಮಾರುಕಟ್ಟೆಯಲ್ಲಿ ಮಳಿಗೆಗಳನ್ನು ವ್ಯಾಪಾರಿಗಳಿಗೆ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಮಾಡಿಕೊಡುವಲ್ಲಿ ಭ್ರಷ್ಟಾಚಾರ ನಡೆದಿದೆ. ಹಿರಿಯ ಅಧಿಕಾರಿಗಳು ಸ್ಪಷ್ಟಪಡಿಸಿದರೂ ಕೂಡ ಎಪಿಎಂಸಿ ಕಾರ್ಯದರ್ಶಿ ಪರಮೇಶ್ವರ್ ಅವರು ಮಳಿಗೆಗಳನ್ನು ನೋಂದಣಿ ಮಾಡಿಕೊಟ್ಟಿದ್ದು ಪ್ರತಿ ಮಳಿಗೆ ಲಕ್ಷಾಂತರ ರೂಪಾಯಿ ಲಂಚ ಪಡೆದಿರುವುದು ಅನುಮಾನ ಇದೆ. ಹೈಕೋರ್ಟ್ ನಿರ್ದೇಶನ ಪಾಲಿಸಿಲ್ಲ, ನಿರ್ದೇಶಕರ ಅನುಮೋದನೆ ಪಡೆದಿಲ್ಲ. ಹೀಗೆ ನಿಯಮ ಉಲ್ಲಂಘಿಸಿ ಮಳಿಗೆ ನೋಂದಣಿ ಮಾಡಿಕೊಟ್ಟಿದ್ದು ಭಾರಿ ಭ್ರಷ್ಟಾಚಾರ ನಡೆದಿದೆ. ಕಾರ್ಯದರ್ಶಿ ಅವರನ್ನು ತಕ್ಷಣ ಅಮಾನತು ಮಾಡಬೇಕು. ಮಳಿಗೆ ನೋಂದಣಿ ಪ್ರಕರಣ ಕುರಿತು ಸಂಪೂರ್ಣ ತನಿಖೆ ನಡೆಸಬೇಕು. ಸರ್ಕಾರಕ್ಕೆ ಆಗಿರುವ ನಷ್ಟವನ್ನು ಸರ್ಕಾರಕ್ಕೆ ಪಾವತಿಸುವಲ್ಲಿ ನಿರ್ಲಕ್ಷ್ಯ ತೋರಿದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಎಂದು ಸಂಘಟನೆ ಪ್ರಮುಖರಾದ ಸಾಯಿ ಶಿಂದೆ ತಿಳಿಸಿದರು. ಇವತ್ತು ಏನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆವು, ನಮಗೆ ಸಮಯ ಸಿಗಲ್ದಕ್ಕ ಇಲ್ಲೇನು ಬೈಟ್ ತೊಗೊಳತ್ತೀರಿ, ನಿಮಗೆ ಒಂದು ಧನ್ಯವಾದ ಹೇಳ್ತೀನಿ. ಕಾರಣ ಏನಂದ್ರೆ ಶ್ರೀಮತಿ ಪರಮೇಶ್ವರಿ ಅವರು ಕೃಷಿ ಉತ್ಪನ್ನ ಮಾರುಕಟ್ಟೆ ಬೀದರು ಹಳದಕೆರೆ ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಆಗ್ಯದ. ಮತ್ತು ಜೊತೆಯಲ್ಲಿ ಇವರೇನು ಕಾನೂನಿಗೆ ಏನು ಉಲ್ಲಂಘನೆ ಮಾಡಿ ಏನು ಸರ್ಕಾರಕ್ಕೆ 4 ಕೋಟಿ ಮೇಲೆ ಏನು ನಷ್ಟವನ್ನು ಉಂಟು ಮಾಡ್ಯಾರ. ಆ ದುಡ್ಡೇನು ವಸೂಲಿ ಮಾಡಬೇಕು, ಅವರಿಗೆ ಪುನಃ ಸರ್ಕಾರಕ್ಕೆ ಒದಗಿಸ್ಕೊಡ್ಬೇಕು. ಮತ್ತು ಇವ್ರ ಮೇಲೆ ಕಾನೂನಿನ ಕ್ರಮ ಕೈಗೊಂಡು ತನಿಖೆ ನಡೆಸಬೇಕು. ಹಾಗೆ ಇಂಥ ಮುಂದೆ ಅಧಿಕಾರಿಗಳು ಯಾರೇ ಬರಲಿ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು, ಭ್ರಷ್ಟಾಚಾರ ಮಾಡಲ್ದಂಗೆ ಮುಂದೆ ಬರಬೇಕು. ಇವ್ರಿಗೆ ತನಿಖೆ ಮಾಡಿ ಕೂಲಂಕಷವಾಗಿ ತನಿಖೆ ಮಾಡಿ ಇವ್ರಿಗೆ ಅಮಾನತು ಮಾಡಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಒತ್ತಾಯಿಸ್ತೀನಿ. ಇಲ್ಲವಾದಲ್ಲಿ ಮುಂದುವರ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡಬೇಕಾಯ್ತು ಅಂತೇಳಿ ಎಚ್ಚರಿಸ್ತೀನಿ. ಮತ್ತು ಮುಖ್ಯವಾಗಿ ಏನಂದ್ರೆ 38 ಮಳಿಗೆಗಳಲ್ಲಿ ಮುಖ್ಯವಾಗಿ ಏನು 38 ಮಳಿಗೆಗಳು ಸಂಖ್ಯೆ ಹಂಚಿಕೆಯಾದ ಮಳಿಗೆಯ ವ್ಯಾಪಾರಸ್ಥರನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದು ಸದರಿಗಳಲ್ಲಿ ಕೇವಲ 17 ಜನ ಏನು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗ್ತಾರೆ. ಉಳಿದ 21 ಜನ ವ್ಯಾಪಾರಸ್ಥರು ಮುಟ್ಟುಗೋಲು ವಿರುದ್ಧ ಯಾವುದೇ ನ್ಯಾಯಾಲಯದಲ್ಲಿ ದಾವೆ ಹೂಡೋದಿಲ್ಲ. ಆದರೂ ಕೂಡ ಶ್ರೀಮತಿ ಇವರು ಪರಮೇಶ್ವರು ಅಧಿಕಾರಿಗಳು ಫೂಲೇಕರ್ ಕಾರ್ಯದರ್ಶಿಯಾದ APMC ಇವರು ಬೀದರ್ ಇವರು ಎಲ್ಲ 38 ಜನ ವ್ಯಾಪಾರಸ್ಥರಿಗೆ ಅನಧಿಕೃತವಾಗಿ %12 ದಂಡ ವಸೂಲಿ ಮಾಡದೆ ನೋಂದಣಿಯನ್ನು ಮಾಡಿಕೊಡ್ತಾರೆ. ಇದಕ್ಕೆ ನಮ್ಮ ಮೇಲ್ನೋಟ ಕಂಡು ಬರ್ತದೆ. ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗ್ಯದ ಅಂತೇಳಿ ನಮ್ಮ ಮೇಲ್ನೋಟ ಕಂಡು ಬರ್ತದೆ. ಇದಕ್ಕೆ ಖಂಡಿಸ್ತೀವಿ ನಾವು. ಇವ್ರ ಮೇಲೆ ತನಿಖೆ ಆಗಲಿಲ್ಲ ಅಂದರೆ, ಒಂದು ವೇಳೆ ಅಮಾನತು ಆಗಲಿಲ್ಲ ಅಂದರೆ ಮುಂದುವರ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಎಚ್ಚರಿಸ್ತೀನಿ. ಸಾಯಿ ಶಿಂದೆ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ. ದಾಖಲಾತಿ ಇದ್ದೇವೆ ನಮ್ಮ ಹತ್ರ. ದಾಖಲಾತಿಗಳ ಸಮೇತ ನಾವು ಇವತ್ತೇನು ಪ್ರೆಸ್ ಮೀಟ್ ಕರೆದಿದ್ದೇವೆ, ನಾವು ಸುದ್ದಿಗೋಷ್ಠಿ ಕರೆದೆವು, ಅಲ್ಲಿ ಬಹಿರಂಗ ಪಡಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದು ಸುಮಾರು ಅಂದ್ರೆ ಎಷ್ಟು ಅಂದ್ರೆ 2022 ಆಗಸ್ಟ್ಲಿಂದ ನಡೆದದ. ಮತ್ತು ಇದು ತನಿಖೆ ಮಾಡಿದ್ರೆ ಇನ್ನಷ್ಟು ಬಹಳಷ್ಟು ಹಗರಣಗಳು ಹೊರಗೆ ಬರ್ತಾವೆ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ.